ಗೈಸ್ ವೆಲ್ಕಮ್ ಟು ದ ಮೈ ನ್ಯೂ ಈ ವಿಡಿಯೋ. ಗೈಸ್ ಏನಿಲ್ಲ, ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ತೆರೆದಿದ್ರಿ ಅಂದ್ರೆ ಮತ್ತು ಇನ್ಸ್ಟಾಗ್ರಾಮ್ದಾಗ ಓನ್ ವಾಯ್ಸ್ ಕೊಡ್ತಿದ್ರಿ ಅಂದ್ರೆ ನಿಮಗೆಲ್ಲ ಒಂದು ಬೆಸ್ಟ್ ಮೈಕ್ ಅಂದ್ರೆ ಪಬ್ಲಿಕ್ನಾಗ ಆಗಿರ್ಬೋದು, ಹಲವಾರು ಕಡೆ ಈಗ ಇಂಟರ್ವ್ಯೂ ಮಾಡೋದಾಗಿರ್ಬೋದು, ಎಲ್ಲರಿಗೂ ಮೈಕ್ ಬಹಳಷ್ಟು ಇಂಪಾರ್ಟೆಂಟ್. ಅದ್ರೊಳಗೆ ಈಗ ಮೈಕ್ಗಳಂತರೂ ನಾವು ಯೂಟ್ಯೂಬರ್ಸ್ ನೋಡಿ ಸಿಕ್ಕಾಪಟ್ಟಿ ದೊಡ್ಡ ದೊಡ್ಡ ಪ್ರೈಸಿನ ಮೈಕ್ ತೊಗೊಂಡು ಸುಮ್ಮ ರೊಕ್ಕಕ್ಕೆ ವೇಸ್ಟ್ ಆಗ್ತೈತಿ. ಅದ್ರ ಬದಲಿ ಒಂದು ಚಿಕ್ಕದಾದ ಅಗದಿ ಬೆಸ್ಟ್ ಇರುವಂಥ ಒಂದು ಮೈಕ್ ಈಗ ನಾನು ನಿಮಗೆ ತೋರ್ಸಕ್ಕೆ ಬಂದನು. ಗೈಸ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಗೈಸ್ ನಮ್ಮ ಹತ್ರ ಇರುವಂಥ ಒಂದು ಮೈಕ್ ಅದಾವು, ಅಂದ್ರೆ ಎರಡು ಥರ ಮೈಕ್ ಅದಾವು. ಒಂದು ವೈರ್ ಇದ್ದ ಮೊದಲು ನಾನು ಮಾಡ್ತಿರುವಂಥ ಒಂದು ಪ್ರತಿಯೊಂದು ವಿಡಿಯೋಕ್ಕೂ ಈ ಒಂದು ಮೈಕ್ನ ಯೂಸ್ ಮಾಡ್ತಿದ್ನಿ. ಬಟ್ ಈಗ ಒಂದು ಸ್ವಲ್ಪ ಇನ್ನಟ್ ಹೊಸದಾಗಿ ಕಂಟೆಂಟ್ ಮತ್ತು ಇಂಟರ್ವ್ಯೂ ಎಲ್ಲ ಮಾಡ್ಬೇಕಂತೇಳಿ ತಿಳಿಯಾಗ ಬರಂತಲಿನ ಒಂದು ಸ್ವಲ್ಪ ವೈರ್ಲೆಸ್ ಮೈಕಿಗೆ ಅಪ್ಡೇಟ್ ಆದ್ನಿ. ಆದ ಸಂಬಂಧ ಮೊದಲು ಎಲ್ಲ ಇದು ಮೈಕ್ ಮಾತ್ರ ಚೀಪ್ ಆ್ಯಂಡ್ ಬೆಸ್ಟ್ ರೀ. ಇದ್ರ ಪ್ರೈಸ್ ಬಂದ 300ರಿಂದ 400. ಕ್ಲಿಯರಿಟಿ ಐತಿ, ಸಿಕ್ಕಾಪಟ್ಟಿ ಕ್ಲಿಯರಿಟಿ ಬರ್ತೈತಿ. ಮತ್ತು ಬಿಗ್ನರ್ಸ್ ಇರ್ತಾರಲ್ಲ, ಇದನ್ನು ಇಷ್ಟು ಬಜೆಟ್ ಒಳಗೆ ಇತ್ತಂದ್ರೆ ಕಮ್ಮಿ ಬಜೆಟ್ ಒಳಗೆ ಬೇಕಾಗಿತ್ತಂದ್ರೆ ಇದನ್ನು ಖರೀದಿ ಮಾಡ್ಬೋದು. ಬಟ್ ನಾನು ಮಾತ್ರ ಈಗ ಒಂದು ಹೊಸ ಅಪ್ಡೇಟ್ ಆಗಬೇಕಂತೇಳಿ ಒಂದು ಮೈಕ್ ತೊಗೊಂಡನು. ಅದು ವಾರ್ಡರ್ ಮೈಕ್ ಈಸ್ ಭಾರಿ ಅಗದಿ ಅನಾಹುತ ಐತಿ, ಮಸ್ತ್ ಐತಿ. ಒಂಥರ ಮೈಕ್ ಭಾಳ ಇಷ್ಟ ಆಗೈತೆ ನನಗಿದ. ಇದನ್ನು ನಾನು ಆನ್ಲೈನ್ದಾಗ ಫ್ಲಿಪ್ಕಾರ್ಟ್ದಾಗ ಪರ್ಚೇಸ್ ಮಾಡೀನಿ. ಬೆಸ್ಟ್ ಮೈಕ್ ಅಂದ್ರೆ ಕನೆಕ್ಟ್ ಮಾಡಿ ನೋಡೋಣ ಅಂತ ಯಾವ್ಯಾವ ರೀತಿ ವಾಯ್ಸ್ ಬರ್ತೈತಿ, ಯಾವ್ಯಾವ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತೈತಿ, ಇದರದ ಏನೇನು ಫ್ಯೂಚರ್ ಅದಾವು ಎಲ್ಲ ಈ ವಿಡಿಯೋದಾಗ ತಿಳ್ಕೊಳ್ಳೋಂಥ ವಿಡಿಯೋ. ಯಾರು ಸ್ಕಿಪ್ ಮಾಡಬೇಡ್ರಿ, ಪೂರ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ನಾವು ಆನ್ಲೈನ್ದಾಗ ಪರ್ಚೇಸ್ ಮಾಡಿದ್ದು, ಇದ್ರ ಪ್ರೈಸ್ ಬಂದ 1300 ಮ್ಯಾಕ್ ಚಿಲ್ಲರೆ ಐತಿ. ನಿಮಗೂ ಯಾರಿಗಾದ್ರೆ ಬೇಕಾಗಿತ್ತಂದ್ರೆ ಬಯೋದಾಗ ಲಿಂಕ್ ಇರ್ತೈತಿ ಅಥವಾ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಇದನ್ನು ಈಗ ಬಾಕ್ಸ್ ಓಪನ್ ಮಾಡಿ ನೋಡೋಣ ಅಂತ ಯಾವ ರೀತಿ ಐತಿ ಅಂತ ಈ ಮೈಕ. ಬರೀ ಮೊದಲಿಗೆ ಇದನ್ನು ಓಪನ್ ಮಾಡಿದ ತಕ್ಷಣ ಒಂದು ಬಾಕ್ಸ್ ಅದ, ಇದ್ರೊಳಗೆ ಮೈಕ್ ಇರ್ಬೋದು ಅನ್ಸೈತೆ ನನಗೆ. ಮತ್ತು ಇದ್ರ ಜೊತೆ ಏನೇನು ಕೊಡ್ತಾರಪ್ಪ ಅಂದ್ರೆ ಎರಡು ಮೈಕಿ ಹಾಕುವಂಥ ಒಂದು ನಾಯ್ಸ್ ಕ್ಯಾನ್ಸಲೇಷನ್ಗಾಗಕ್ಕೆ ಇದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾವೆ. ಇದನ್ನೊಂದು ಹಾಕ್ಯಾರ ಮತ್ತು ಇವನು ಎರಡು ಹಾಕ್ಯಾರ. ಮತ್ತು ಇದೊಂದು ಪವರ್ ಬ್ಯಾಂಕಿಗೆ ಅಥವಾ ಇದು ಅಡಾಪ್ಟರ್ಗೆ ಹಾಕಿ ಚಾರ್ಜ್ ಮಾಡ್ಬೋದು, ಅದರ ಚಾರ್ಜರ್ ಕೊಟ್ಟಾರ. ಮತ್ತು ಇದು ಐಫೋನ್ ಕೇಬಲ್ದ ಕನೆಕ್ಟರ್ ಕೊಟ್ಟಾರ. ಮತ್ತು ಈಗ ಮೇನ್ ನಾವು ನೋಡಬೇಕಾದದ್ದು ಮೈಕ್ ಒಳಗೆ ಆಲ್ಮೋಸ್ಟ್ ಈಗ ಓಪನ್ ನೋಡಿದ ತಕ್ಷಣ ಎರಡು ಮೈಕ್ ಅದಾವು. ಒಂದು ಅದು ಕನೆಕ್ಟ್ ಮಾಡೋದು ಮೊಬೈಲ್ಗಳಿಗೆ, ಸಿಪಿನಿಂದು ಕನೆಕ್ಟ್ ಆಗ್ತೈತಿ ಮತ್ತು ಐಫೋನ್ಗಳಿಗೆ ಆಯ್ತು ಎಲ್ಲದಕ್ಕೂ ಕನೆಕ್ಟ್ ಆಗ್ತೈತಿ. ಆ್ಯಂಡ್ರಾಯ್ಡ್ ಹಿಡಿದು ಐಫೋನ್ಗಳಿಗೆ ಎಲ್ಲದಕ್ಕೂ ಕನೆಕ್ಟ್ ಆಗ್ತೈತಿ. ಇದು ಮಾತ್ರ ಅದು ಪವರ್ ಬ್ಯಾಂಕ್ ಥರನೂ ಯೂಸ್ ಆಗ್ತೈತಿ. ಮತ್ತು ಇವೇನಾರ ಚಾರ್ಜ್ ಖಾಲಿ ಆದ್ರೂ ಇದ್ರೊಳಗೆ 100% ಚಾರ್ಜ್ ಕೆಪಾಸಿಟಿ ಇರ್ತೈತಿ. ಇದನ್ನು ಹಾಕ್ಸಿ ಇವನ್ನೆಲ್ಲ ಹೊಳ್ಳಿ ಇದ್ರೊಳಗೆ ಯೂಸ್ ಮಾಡ್ಕೊಂಡು ಈ ರೀತಿ ಹಾಕಿದ್ರೆ ಆಟೋಮೆಟಿಕ್ಕ ಇಲ್ಲಿ ಚಾರ್ಜಿಂಗ್ ತೋರ್ಸಾಗ್ತೈತಿ, ಚಾರ್ಜ್ ಆಗತೈತಿ ಅಂತೇಳಿ. ಇಲ್ಲಿ ರೆಡ್ ಲೈಟ್ ಹತ್ತೈತಿ, ಚಾರ್ಜ್ ಆಗಾಕೈತಿ ಅಂದ್ರೆ ರೆಡ್ ಲೈಟ್ ಹತ್ತೈತಿ. ನೋಡೋಣಂತ ಬರ್ರಿ, ಕನೆಕ್ಟ್ ಮಾಡಿ ನೋಡೋಣಂತ. ಈಗ ಇವಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ದ ಇವನ್ನ ಕವರ್ ಅಂತ ಹಾಕೋಣ. ಈ ರೀತಿ ಕುಂದಿರ್ತೈತಿ, ಈ ರೀತಿ ಒಂದು. ಮತ್ತು ಇಲ್ಲಿ ಶರ್ಟಿಗಾತು ಯಾವ್ದಕ್ಕಾತು ಬಟನ್ಗೆ ಹಿಂಗೆ ಇದನ್ನು ಇಲ್ಲಿ ಹಿಚ್ಕಂತಲೇ ಇಲ್ಲಿ ಹಾಕೋಬೋದು. ಈ ರೀತಿ ಕುಂತಿರ್ತೈತಿದೆ, ಅಗದಿ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತೈತಿ. ಈಗ ಕನೆಕ್ಟ್ ಮಾಡ್ತಾನೆ ನಿಮ್ಗೆ ಯಾವ ರೀತಿ ಸೌಂಡ್ ಬರ್ತೈತಿ. ಈಗ ನಾನು ಮಾತಾಡತ್ತಿರೋದು ಇದು ಡೈರೆಕ್ಟ್ ಫೋನಿಂದ, ಇದು ಐಫೋನ್ 13 ಇದರಿಂದನೇ ಕೇಳತೈತಿ ನಿಮ್ಗೆ ಈ ರೀತಿ ವಾಯ್ಸ್ ಬರ್ತೈತಿ. ಇದನ್ನು ಮೈಕ್ ಕನೆಕ್ಟ್ ಮಾಡಿದ ತಕ್ಷಣ ಯಾವ ರೀತಿ ಬರ್ತೈತಿ ಅಂತೇಳಿ ನೋಡೋಣ ಅಂತ. ಗೈಸ್ ಈಗೇನು ನೋಡತ್ತಿರಲ್ಲ ನೀವು, ಈ ವಾಯ್ಸ್ ಬಂದ ಕ್ಯಾಮ್ರಾದಾಗ ಬರತೈತಿ. ಈಗ ನಾವು ಕನೆಕ್ಟ್ ಮಾಡೋಣ ಐಫೋನ್ 13ಗೆ, ಯಾವ ರೀತಿ ವಾಯ್ಸ್ ಬರ್ತೈತೆ ಅಂತೇಳಿ ನೋಡೋಣ ಅಂತ ಬರ್ರಿ. ಈಗ ಇದನ್ನು ಐಫೋನದ ಕನೆಕ್ಟರ್ ಐತಿ, ಇದನ್ನು ಈಗ ಐಫೋನ್ ಕನೆಕ್ಟರ್ಗೆ ಹಾಕೋಣ. ಈಗ ಏನು ಮಾಡಬೇಕು, ಇದನ್ನು ಆ್ಯಪ್ ಆಂಡ್ರಾಯ್ಡ್ಗೆ ಐತಿ ಬರ್ತಿರ್ತೈತಿ, ಇದನ್ನು ಕನೆಕ್ಟ್ ಮಾಡ್ಕೊಳು ಅಂತ. ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕನೆಕ್ಟ್ ಅಂತೇಳಿ ಒಂದು ಲೈಟ್ ಹತ್ತೈತಿ, ಈ ರೀತಿ ಒಂದು ಲೈಟ್ ಹತ್ತೈತಿ ಹತ್ತಂತ್ಲಿನ. ಈಗ ನಾವೇನು ಕನೆಕ್ಟ್ ಮಾಡಬೇಕಪ್ಪ ಅಂದ್ರೆ ಇದನ್ನು ಮೈಕ ಕನೆಕ್ಟ್ ಮಾಡಬೇಕು. ಇಲ್ಲಿ
ಇದ್ರದ್ದು ಮಗ್ಲ ಇಲ್ಲಿ ಪ್ರೆಸ್ ಬಟನ್ ಕೊಟ್ಟಾರ. ಈ ಪ್ರೆಸ್ ಬಟನ್ನ ಒತ್ತಿದ ತಕ್ಷಣ ಇಲ್ಲಿ ಒಂದು ಲೈಟ್ ಹತ್ತತಿ, ನೋಡ್ಬೋದು ನೀವು. ಯಾವ ಲೈಟ್ ಇಲ್ಲಿ ಬ್ಲೂ ಲೈಟ್ ಹತ್ತೈತಿ, ನೋಡ್ಬೋದು ನೀವು. ಕಾಣೋದಿಲ್ಲ, ಗೊತ್ತಾಗತ್ತಿಲ್ಲ ನನಗೆ, ಆಲ್ಮೋಸ್ಟ್ ಕಾಣಿಸ ಆಯ್ತತ್ ಅನ್ಕೊಂಡು. ಇಲ್ಲಿ ಬ್ಲೂ ಲೈಟ್ ಹತ್ತೈತಿ. ಇದು ಪೂರ ಕಂಟಿನ್ಯೂ ಹತ್ತಿತ್ತಂದ್ರೆ ಮೈಕ ಮತ್ತು ಇದಕ್ಕೆ ಕನೆಕ್ಟ್ ಆಗೈತಿ ಅಂತ ಅರ್ಥ. ಈಗ ಅಲ್ಲಿ ಗೈಸ್ ಎಲ್ಲ ಕನೆಕ್ಟ್ ಆಗೈತಿ. ಈಗ ಯಾವ ರೀತಿ ಸೌಂಡ್ ಬರ್ತೈತೆ ಅಂತೇಳಿ ನೋಡೋಣ ಅಂತ ಬರ್ರಿ. ಈಗ ವಿಡಿಯೋನ ಚಾಲೋ ಮಾಡಿ ಕನೆಕ್ಟ್ ಮಾಡೀನಿ, ನೋಡೋಣ ಅಂತ ಬರ್ರಿ. ಇದನ್ನು ಕನೆಕ್ಟ್ ಮಾಡೀನಿ, ಕನೆಕ್ಟ್ ಆಗೈತಿ. ಇಲ್ಲೂ ಒಟ್ಟು ಲೈಟ್ ಆರ್ಲಾರ್ದಂಗೆ ಬ್ಲೂ ಲೈಟೇ ಬರ್ತಿರ್ತೈತಿ. ಇಲ್ಲೂ ಒಂದು ಸ್ವಲ್ಪ ಲೈಟ್ ಹತ್ತಿರತೈತಿ. ಈಗೇನು ಮಾಡೋಣ, ವಿಡಿಯೋ ಚಾಲೋ ಮಾಡೋಣ ಅಂತ ಬರ್ರಿ. ಶರಣ್ರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಬೆಂಕಿದಿರಿ ಅಂತ ತಿಳ್ಕೊಂಡು ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ, ಈಗೇನು ನೀವು ಕೇಳತ್ತಿರಲಿಲ್ಲ, ಈಗ ವಾರ್ಡರ್ಸ್ ಮೈಕ್ ಒಳಗಿರುವಂಥ ಧ್ವನಿ ಯಾವ ರೀತಿ ಬರತ್ತೆ ಅನ್ನೋದು ನನಗೆ ಆಲ್ಮೋಸ್ಟ್ ಗೊತ್ತಾಗ್ತಿಲ್ಲ. ಬಟ್ ಒಂದು ರೀತಿ ಚಲೋ ಬರತ್ತೆ ಅನ್ಕೊಂಡು ನಿಮಗೇನಾರ ಇದು ಇಷ್ಟ ಆಗತ್ತಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ಲ ಲಿಂಕ್ ಹಾಕಿರ್ತಾನು, ಹೋಗಿ ಪಟಾಪಟ ತಗೋಬೋದು. ಮತ್ತು ಮೈಕ್ ಮಾತ್ರ ಸಿಕ್ಕಾಪಟ್ಟೆ ಐತಿ, ಇಂಟ್ರೆಸ್ಟಿಂಗ್ ಐತಿ, ಬೆಸ್ಟ್ ಕ್ವಾಲಿಟಿ ಐತಿ. ನಿಮಗೆ ನೋಡ್ಬೋದು ನೀವು ಯಾವ ರೀತಿ ಕ್ವಾಲಿಟಿ ಬರತ್ತೆ ಅನ್ನೋದು ನನಗೆ ಆಲ್ಮೋಸ್ಟ್ ಗೊತ್ತಾಗತ್ತಿಲ್ಲ. ನೀವು ಯಾರು ಹೊಸ ಇಂಟರ್ವ್ಯೂ ಮಾಡೋದಾಗಿರ್ಬೋದು, ಹಲವಾರು ವಿಡಿಯೋಗಳಿಗೈತಿ, ಬಹಳಷ್ಟು ಅನುಕೂಲ ಆಗ್ತೈತಿ. ಅಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗಿರುವಂಥ ಒಂದು ಮೈಕ್ ಇದೆ, ನೋಡ್ಬೋದು. ಈಗ ಮೈಕಿಂದ ಬರುವಂಥ ಧ್ವನಿ ಹೆಂಗೈತಿ ಕಮೆಂಟ್ ಮಾಡಿರಿ ಗೈಸ್. ಈ ರೀತಿ ಬರತ್ತಿ. ಈಗೇನೈತಿಲ್ಲ ನೀವು ಇದೇ ಕೇಳಿದ್ರಲ್ಲ, ಅದ ಮೈಕಿಂದ ಬಂದಂಥ ಧ್ವನಿ. ಈಗೇನು ನೀವು ಕೇಳತ್ತಿರಲ್ಲ, ಇದು ಕ್ಯಾಮ್ರಾದಾಗಿಂದ ಬಂದಂಥ ಧ್ವನಿ. ಎರಡಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಐತಿ. ನಿಮಗೆ ಯಾವ ಧ್ವನಿ ಇಷ್ಟ ಆಗ್ತೈತಿ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ಕಮೆಂಟ್ ಮಾಡಿರಿ, ನಿಮಗೆ ಯಾವ ಧ್ವನಿ ಇಷ್ಟ ಆಗತ್ತಿಲ್ಲ ಅದನ್ನು ಕಮೆಂಟ್ ಮಾಡಿರಿ. ಇದನ್ನು ಮಾತ್ರ ಕಂಪಲ್ಸರಿ ಹಾಕೋರಿ. ಯಾಕಪ್ಪ ಅಂದ್ರೆ ಇದು ಬಹಳಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತೈತಿ, ಮತ್ತು ಸೌಂಡ್ ಆಗಿರ್ಬೋದು ಎಲ್ಲ ಅಗದಿ ಕ್ಲಿಯರಾಗಿ ತೋರಿಸ್ತೈತಿ ನಿಮ್ಗೆ. ಗೈಸ್, ಇದ್ರ ಬ್ಯಾಟ್ರಿ ಲೈಫ್ ಯಾವ ರೀತಿ ಬರ್ತೈತೆ ಅಂದ್ರೆ, ಇದು 18ರಿಂದ 20 ತಾಸು ಬ್ಯಾಟ್ರಿ ಚಾರ್ಜ್ ಬರ್ತೈತಿ. 3 ತಾಸು ಒಳಗೆ ಚಾರ್ಜ್ ಆಗ್ತೈತಿ. ಮತ್ತು ಎಕ್ಸ್ಟ್ರಾ ಪವರ್ ಬ್ಯಾಂಕು ಯೂಸ್ ಆಗ್ತೈತಿ. ಪವರ್ ಬ್ಯಾಂಕಿಗೂ ಅವೈಲೇಬಲ್ ಐತಿ. ಬೆಸ್ಟ್ ನನ್ನ ಪ್ರಕಾರ ಒಂದು ಬೆಸ್ಟ್ ಚಾರ್ಜಿಂಗ್ ಮೈಕ್. ಅಂದ್ರೆ ಇಷ್ಟು ಕಮ್ಮಿ ಬಜೆಟ್ ಒಳಗೆ ಇಷ್ಟು ಕ್ವಾಲಿಟಿ ಇರುವಂಥ ಮೈಕ್ ಮತ್ತು ಅವು ಸಿಗಂಗಿಲ್ಲ. ಬಟ್ ಇದು ಮಾತ್ರ ಸಿಕ್ಕಾಪಟ್ಟೆ ಕ್ವಾಲಿಟಿ ಇರುವಂಥ ಮೈಕ್ ಐತಿ. ಇದನ್ನು ಖರೀದಿ ಮಾಡ್ಬೋದು ನೀವು. ಅಂದ್ರೆ ಬಿಗಿನರ್ಸ್ ಇದ್ರಿ ಅಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್. ಈಗೇನು ರೀ, 1000-1500 ರೂಪಾಯಿದೊಳಗೆ ಬೆಸ್ಟ್ ಮೈಕ್ ಸಿಗತ್ತವು. ನಾವು 10,000-15,000 ಕೊಟ್ಟು ತಗೊಳ್ಳೋ ಮೈಕ್ ಒಂದು ಸ್ವಲ್ಪ ಬಜೆಟ್ ಮ್ಯಾಗ ಡಿಪೆಂಡ್ ಆಗ್ತೈತಿ. ಅವು ಒಂದು ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ಕ್ಲಿಯಾರಿಟಿ ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲ್ ಮಾಡ್ತಾವೆ. ಮತ್ತು ಹಲವಾರು ರೀತಿ ಇನ್ನೂ ಅದ್ರೊಳಗೆ ಆಪ್ಷನ್ಸ್ ಇರ್ತಾವೆ. ಬಟ್ ಇದ್ರಾಗಿಲ್ಲ, ಎಲ್ಲ ಆಟೋಮೆಟಿಕ್ ಮಾಡಿ ನಾವು ಅದ್ರೊಳಗೆ ಒಂದು ಸ್ವಲ್ಪ ನಾರ್ಮಲಿ ಎಡಿಟ್ ಮಾಡ್ಕೋಬೇಕಾಗ್ತೈತಿ. ಅದನ್ನ ಅಟ್ಟ ಮಾಡ್ಕೊಂಡ್ರೆ ಕ್ಲಿಯರ್ ಆಯ್ತು. ಮತ್ತು ಚಾರ್ಜಿಂಗ್ ಗತಿ ಸಿಕ್ಕಾಪಟ್ಟಿ ಬೆಂಕಿ ಐತ್ರಿಪ್ಪ. ಇದ್ರ ಬಗ್ಗೆ ಏನೂ ಮಾತಾಡೋಕೆ ಚಾನ್ಸೇ ಇಲ್ಲ. ಅನಾಹುತ ಐತಿ. ಒಂದು ಬೇಕಾದಂಗೆ ವಿಡಿಯೋ ಮಾಡ್ಬೋದು, ಬ್ಲಾಗಿಂಗ್ ಮಾಡ್ಬೋದು, ಡೈಲಿ ಬ್ಲಾಗ್ ಮಾಡ್ಬೋದು, ಮಿನಿ ಬ್ಲಾಗ್ ಮಾಡ್ಬೋದು, ಹಲವಾರು ರೀತಿ ಎಲ್ಲ ಥರದ ವಿಡಿಯೋಗಳನ್ನ ಮಾಡ್ಬೋದು. ಮತ್ತು ಇಂಟರ್ವ್ಯೂ ಆಗಿರ್ಬೋದು, ಈಗ ಸೋಷಿಯಲ್ ಮೀಡ್ಯಾದಾಗ ಮೇನಾಗಿ ಇಂಟರ್ವ್ಯೂ ಆಯ್ತು, ಪಬ್ಲಿಕ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋದಾಗಿರ್ಬೋದು, ಹಲವಾರು ರೀತಿ ಈಗ ಟ್ರೆಂಡಿಂಗ್ದಾಗದಾವು. ಇವಕ್ಕೆಲ್ಲ ಬೆಸ್ಟ್ ಮೈಕ ಇದು ಮೈಕ್ ಅಂತೇಳಿ ನಾ ಹೇಳ್ತಾನು. ಅಥವಾ ನಿಮಗೇನರ ಇದಕ್ಕಿಂತ ಕಡಿಮೆ ಬೇಕಾಗಿತ್ತಂದ್ರೆ ಇಂಥ ವೈರ್ಲೆಸ್ ಮೈಕ್ ಯೂಸ್ ಮಾಡಿರಿ. ಒಂದು ಮೈಕಿನ ರೇಂಜ್ ಬಂದು 20 ಮೀಟರ್ಸ್ ತನಕ ಅಗದಿ ಆರಾಮ್ ಸೇರಿ ಮೈಕ್ ಕವರ್ ಮಾಡ್ತೈತಿ. ಮತ್ತು 360 ಡಿಗ್ರಿ ಏನೇನು ಐತಲ್ಲ ಎಲ್ಲ ಕ್ಯಾಪ್ಚರ್ ಮಾಡ್ತೈತಿ. ಅಂದ್ರೆ ಸೌಂಡ್ ಕ್ಯಾಪ್ಚರ್ ಮಾಡ್ತೈತಿ. ಮತ್ತು ಸೂಪರ್ ನಾಯ್ಸ್ ಕ್ಯಾನ್ಸಲೇಷನ್ಸ್ ಇದ್ರೊಳಗೆ ಅವೈಲೇಬಲ್ ಐತಿ. ಮತ್ತು ಚಾರ್ಜಿಂಗು ಇದೇ ರೀತಿ ಆಗ್ತೈತಿ. ಇನ್ನೂ ನಿಮಗೇನರ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನಂತ. ಮತ್ತು ಕಂಪಲ್ಸರಿ ಇವನು ಯೂಸ್ ಮಾಡಬೇಕು. ಯಾಕಂದ್ರೆ ಇದು ಮನೆ ಒಳಗತಿ ಇದ್ರೆ ಮಾತ್ರ ಅವನ್ನ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಹೊರಗತಿ ಹೋದಾಗತಿ ಕಂಪಲ್ಸರಿ ಯೂಸ್ ಮಾಡಬೇಕು. ಅಂದ್ರೆ ನಾಯ್ಸ್ ಒಂದು ಸ್ವಲ್ಪ ಅಗದಿ ಕ್ಲಿಯರ್ ಬರ್ತೈತಿ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಅಥವಾ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಂಗೆ ಲೈಕ್ ಇರಲಿ ಮತ್ತು ಈ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮ್ಯಾಗ ಇರಲಿ ಅಂತೇಳಿ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕ್ತನು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಮತ್ತೆ ಸಿಗೋಣ್ರಿ.